ವೆಲ್ಕಮ್ ಬ್ಯಾಕ್ ಲಿಖಿತಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಲ್ಲ? ನಾನು ಆರಾಮಾಗಿದ್ದೀನಿ. ಇವತ್ತೇನರಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೆ, ಇವಾಗ ಹಲಸಿನ ಹಣ್ಣು, ಮಾವಿನ ಹಣ್ಣು, ನೇರಳೆ ಹಣ್ಣಿನ ಸೀಸನ್. ಸೊ ಹಂಗಾಗಿ ಸೀಸನ್ ಇರೋದ್ರಿಂದ ನೇರಳೆ ಹಣ್ಣಿನ ಜ್ಯೂಸ್ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ ಮತ್ತು ಇದು ತುಂಬ ಒಳ್ಳೆಯದು. ಮಕ್ಳಿಗೆ ತಿನ್ನಿಸ್ಬೇಕು, ತುಂಬ ಒಳ್ಳೆಯದು. ತಿನ್ನಲಿಲ್ಲ ಅನ್ನೋ ಮಕ್ಳಿಗೆ ಈ ಥರ ಜ್ಯೂಸ್ ಮಾಡಿಕೊಡಿ, ಅದು ಒಳ್ಳೆಯದು. ಈ ಥರ ಜ್ಯೂಸ್ ಮಾಡ್ಕೊಂಡು ಫ್ರಿಜ್ಜಿಗೆ ಇಟ್ಕೊಂಡು ಚಿಲ್ಲಾಗಿ ಕುಡಿದ್ರೆ ತುಂಬ ರುಚಿಯಾಗಿರುತ್ತೆ. ಹೇಗಿದೆ ಅಂತ ಮಾಡೋದು ನೋಡ್ಕೊಳ್ಳೋಣ. ಈಗ ನೇರಳೆ ಹಣ್ಣು ತೊಗೊಂಡಿದ್ದೀನಿ, ಇದನ್ನು ಬಿಡಿಸ್ಕೊಂಡು ಇಟ್ಕೊಳ್ಳೋಣ. ಈಗ ನೋಡಿ, ನೇರಳೆ ಹಣ್ಣಿನ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ನಾನು ಕ್ಯೂವಿಂಗ್ಸ್ ಅನ್ನೋದು ಇದು ಜ್ಯೂಸರ್ ತೊಗೊಂಡಿದ್ದೀನಿ. ಇದರಲ್ಲಿ ಮಾಡ್ಕೊಳ್ಳೋಣ ಜ್ಯೂಸ್. ಈಗ ನೋಡಿ, ನೇರಳೆ ಹಣ್ಣನ್ನ ಬಿಡಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ಜ್ಯೂಸಿಗೆ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಪೀಲ್ ಮಾಡಿಕೊಂಡು ಒಳಗಡೆ ಬೀಜ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಓಕೆನಾ? ಈಗ ಈ ಜ್ಯೂಸ್ಗೆ ಮಿಂಟ್ ಲೀವ್ಸ್ ಅಂದರೆ ಪುದೀನ ತುಂಬ ಟೇಸ್ಟಾಗಿರುತ್ತೆ. ಪುದೀನ ಲೀವ್ಸ್ ಹಾಕ್ಕೊಂಡ್ರೆ ಸ್ವಲ್ಪ ಶುಗರು, ಇದಕ್ಕೆ ನೋಡಿ ಸ್ವಲ್ಪ ಶುಗರು, 1 ಟೇಬಲ್ ಸ್ಪೂನ್ ಅಷ್ಟೇ ಹಾಕೋಬೇಕು. ಜಾಸ್ತಿ ಇಷ್ಟ ಇರೋರು ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಶುಗರ್ ಕಂಟೆಂಟು ಹಾಕ್ಕೊಳ್ಳೋದು. ಓಕೆನಾ? ಇಷ್ಟು ರೆಡಿ ಇದೆಯಾ? ಈಗ ಐಸ್ ಕ್ಯೂಬ್ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ನೋಡಿ, ಒಂದು 4-5 ಐಸ್ ಕ್ಯೂಬ್ಸ್ ಹಾಕ್ಕೊಂಡಿದ್ದೀನಿ. ಈಗ ರುಬ್ಕೊಳ್ಳೋಣ. ಈಗ ವಾಟರ್ ಆ್ಯಡ್ ಮಾಡೋಣ. ಇಷ್ಟು ಸಾಕು. ಒಂದು ಅರ್ಧ ಲೋಟ ಅಥವಾ 3/4 ಲೋಟ ನೀರು ಹಾಕ್ಕೊಳ್ಳಿ. ಹೇಗಾಗ್ತಿದೆ ಅಂತ ನೋಡಿದ್ರಲ್ಲ, ಫ್ಲೇವರ್ಫುಲ್ಲಾಗಿ ಜ್ಯೂಸ್ ರೆಡಿಯಾಗಿದೆ. ಈಗ ನಾನು ಕುಡಿದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ನೋಡಿ, ತುಂಬ ರುಚಿಯಾಗಿದೆ. ಎಲ್ಲರೂ ಮಾಡ್ಕೋಬೋದು. ತುಂಬ ಒಳ್ಳೆಯದು ಕೂಡ ಆರೋಗ್ಯಕ್ಕೆ. ನೇರಳೆ ಹಣ್ಣು ತುಂಬ ಒಳ್ಳೆಯದು. ತುಂಬ ರುಚಿಯಾಗಿದೆ. ಕುಡಿದಾಗ ಮಿಂಟ್ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲಿಖಿತಾ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ತುಂಬ ಜನ ನೋಡ್ತಾ ಇದ್ದೀರಾ ವೀಡಿಯೋಸ್, ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ರೆಸಿಪೀಸ್. ನಾನು ತುಂಬ ಚೆನ್ನಾಗಿರೋ ರೆಸಿಪೀಸ್ ಎಲ್ಲ ಮಾಡ್ತೀನಿ. ನಾನು ಸಪೋರ್ಟ್ ಮಾಡಿ. ನೀವು ಬರೀ ಹೊಸಬ್ರನ್ನ ಎನ್ಕರೇಜ್ ಮಾಡಿದ್ರೆ, ಸಪೋರ್ಟ್ ಮಾಡಿದರೆ ತುಂಬ ಒಳ್ಳೆಯದು. ಎಲ್ಲರೂ ಸಪೋರ್ಟ್ ಮಾಡ್ತೀರಲ್ಲ. ಲಿಖಿತಾ ವ್ಲಾಗ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಯಾವ ಜ್ಯೂಸ್ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.